ಹಲೋ ಫ್ರೆಂಡ್ಸ್, ನಮಸ್ತೆ. ಸ್ಫೂರ್ತಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಸಿಂಪಲ್ಲಾಗಿ ಮನೆಯಲ್ಲೇ ಮೈಸೂರು ಪಾಕ್ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಬಾಣಲೆ ಇಟ್ಕೊಂಡಿದ್ದೀನಿ. ಫಸ್ಟು ಅದಕ್ಕೆ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟು ತೊಗೊತಾ ಇದ್ದೀನಿ. ಇದು ಡ್ರೈ ಆಗಿ ಹುರಿಬೇಕು. ನೋಡಿ, ಗ್ಯಾಸ್ ಫ್ಲೇಮ್ ಕಮ್ಮಿ ಇಟ್ಕೊಂಡು ಒಂದು 5 ನಿಮಿಷ ಹುರಿಬೇಕು ಚೆನ್ನಾಗಿ. ನೋಡಿ, ಕಡಲೆ ಹಿಟ್ಟು ಚೆನ್ನಾಗಿ ಹುರಿದಿದ್ದಾಯಿತು. ಸೈಡಿಗೆ ತೆಗೆದಿಟ್ಕೊಳ್ಳೋಣ. ನೋಡಿ, ನಾವು ಹುರಿದಿಟ್ಕೊಂಡಿದ್ವಲ್ಲ ಕಡಲೆ ಹಿಟ್ಟನ್ನ ಈ ಥರ ಒಂದು ಸ್ವಲ್ಪ ಜರಡಿ ಇಟ್ಕೊಳ್ಳಿ. ಗಂಟೆ ಏನೂ ಇರಲ್ಲ ನಾವು ಜರಡಿ ಇಟ್ಕೊಳ್ಳೋದ್ರಿಂದ. ನೋಡಿ, ಮತ್ತೆ ಬಾಣಲೆ ಇಟ್ಕೊಂಡಿದ್ದೀನಿ. ನಾವು ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆ ತಗೊಳ್ತಾ ಇದ್ದೀನಿ. ನೋಡಿ, ಅದೇ ಕಪ್ಪಲ್ಲಿ 1/4 ಕಪ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದೆಳೆ ಪಾಕ ಬರಬೇಕಲ್ವ, ಅದಕ್ಕೆ ನೀರು ಸ್ವಲ್ಪ ಹಾಕ್ಕೋಬೇಕು. ನೋಡಿ, ನಾವು ಜರಡಿ ಇಟ್ಕೊಂಡಿದ್ವಲ್ಲ ಕಡಲೆ ಹಿಟ್ಟು, ಅದು ಒಂದು ಬಟ್ಲೊಳಗೆ ಹಾಕ್ಕೊಂಡ್ಬಿಟ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಪಾಕ ರೆಡಿ ಆಗೋ ಅಷ್ಟೊತ್ತಿಗೆ. ನೋಡಿ, ಅದೇ ಕಪ್ಪಲ್ಲಿ 1 ಕಪ್ ತುಪ್ಪ ತೊಗೊಂಡಿದ್ದೀನಿ. ಈ ಥರ ಕಲಿಸ್ಕೋಬೇಕು, ಗಂಟಿಲ್ಲದೆ ಇರೋ ಥರ. ನೋಡಿ, ಪಾಕ ರೆಡಿಯಾಗಿದೆ. ತೋರಿಸ್ತೀನಿ ನೋಡಿ, ಒಂದೆಳೆ ಪಾಕ ಬಂದಿದೆ ಇಲ್ಲ ಅಂತ. ನೋಡಿ, ಬಂದಿದೆ. ನಾವು ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ತುಪ್ಪದಲ್ಲಿ, ಅದು ಹಾಕ್ಕೊಳ್ಳೋಣ ಈಗ. ನೋಡಿ, ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನಾವು ಕೈ ಬಿಡಬಾರ್ದು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇನ್ನೂ 1 ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಹಾಕ್ಕೊತಾನೆ ಇರಬೇಕು. ಒಂದೇ ಸ್ಪೂನ್ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ, ರೆಡಿ ಆಯ್ತಿದು ಮೈಸೂರು ಪಾಕು. ಬಾಣಲಿ ಬಿಡ್ತಾಯಿದೆ ನೋಡಿ. ಈಗ ಮೋಲ್ಡು ಅಥವಾ ಒಂದು ಬಟ್ಲಿಗೆ ತುಪ್ಪ ಹಚ್ಕೊಂಡಿರೋದಕ್ಕೆ ಹಾಕ್ಕೊಳ್ಳೋಣ. ಇದು ನೋಡಿ, ಹಾಕ್ಕೊಳ್ಳೋಣ ಬಾಕ್ಸಿಗೆ. ನೋಡಿ, ಈ ಥರ ಹಾಕ್ಕೊಂಡ್ಮೇಲೆ ನೀಟಾಗಿ 1 ಸ್ಪೂನ್ ಸಹಾಯದಿಂದ ಲೆವೆಲ್ ಮಾಡ್ಕೊಳ್ಳಿ. ಇದು 1 ಗಂಟೆ ನಾವು ತಣ್ಣಗಾಗ್ಬಿಟ್ಟು ಆಮೇಲೆ ಕಟ್ ಮಾಡ್ಕೋಬೋದು. ಅಷ್ಟೇ, ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಫ್ರೆಂಡ್ಸ್, ನೋಡಿ, ಮೈಸೂರು ಪಾಕ್ ಚೆನ್ನಾಗಿ ತಣ್ಣಗಾಗಿದೆ. ಈಗ ಡಿಮೋಲ್ಡ್ ಮಾಡ್ಕೊಳ್ಳೋಣ. ಸೈಡ್ಸ್ ಎಲ್ಲ ಚಾಕುವಿಂದ ಸ್ವಲ್ಪ ಈ ಥರ ಲೂಸ್ ಮಾಡ್ಕೊಳ್ಳಿ, ಈಸಿಯಾಗಿ ಬರುತ್ತೆ. ನೋಡಿ, ಸೂಪರಾಗಿ ಬಂದಿದೆ. ಕಟ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಸಾಫ್ಟಾಗಿ ಚಾಕು ಹೋಗ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ. ನಿಮ್ಗೆ ಯಾವ ಶೇಪ್ ಬೇಕಂದರೆ ಆ ಶೇಪ್ ಕಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೋಡಿ, ಮೈಸೂರು ಪಾಕ್ ರೆಡಿ ಆಯಿತು. ನಮ್ಮ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.